ನಮಸ್ತೆ ಫ್ರೆಂಡ್ಸ್, ಮನೋಲ್ಲಾಸ ಚಾನಲ್ಗೆ ಸ್ವಾಗತ. ಮನೆಯಲ್ಲಿ ಪದೇ ಪದೇ ಅಲ್ಲಿ ಕಾಣಿಸಿಕೊಳ್ಳುತ್ತಿದ್ದರೆ ಏನು ಅರ್ಥ? ಮತ್ತು ಯಾವ ದೀಪದ ಎಣ್ಣೆಯನ್ನು ಬಳಸಿ ದೀಪ ಹಚ್ಚಿದರೆ ಏನು ಉಪಯೋಗ? ಮತ್ತು ಮನೆಯಲ್ಲಿ ಅರಿಶಿಣ ಕುಂಕುಮ ಚೆಲ್ಲಿದರೆ ಅದರಿಂದ ಶುಭನೋ ಅಶುಭನೋ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರದ ಮುಂದಿನ ವಿಡಿಯೋಗಳನ್ನು ಮಾಡೋದಕ್ಕೆ ನನಗೆ ಸಪೋರ್ಟ್ ಬೇಕು ನಿಮ್ಮದು. ಮನೆಯಲ್ಲಿ ಪದೇ ಪದೇ ಅಲ್ಲಿ ಕಾಣಿಸಿಕೊಳ್ಳುತ್ತಿದ್ದರೆ ಏನು ಅರ್ಥ? ಕಪ್ಪು ಬಣ್ಣದ ಅಲ್ಲಿ ಕಾಣಿಸಿಕೊಂಡರೆ, ವಿಶೇಷವಾಗಿ ಪೂಜಾ ಕೊಠಡಿಯ ಸಮೀಪ ಕಪ್ಪು ಬಣ್ಣದ ಅಲ್ಲಿ ಕಾಣಿಸಿಕೊಂಡರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಅದು ಆರ್ಥಿಕ ನಷ್ಟ, ಮನೆಯೊಳಗಿನ ಕಲಹ ಅಥವಾ ಅಸಮಾಧಾನ ಸೂಚನೆ ನೀಡುತ್ತದೆ ಎಂದು ನಂಬಲಾಗಿದೆ. ಒಟ್ಟಿಗೆ 2 ಹಲ್ಲಿಗಳು ಕಾಣಿಸಿಕೊಂಡರೆ ಸಾಮಾನ್ಯವಾಗಿ ಅವುಗಳು ಜಗಳವಾಡುತ್ತಿರುವುದು ಶಕುನಶಾಸ್ತ್ರದ ಪ್ರಕಾರ ಒಳ್ಳೆಯ ಲಕ್ಷಣವಲ್ಲ. ಇದು ಮನೆಯೊಳಗೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಅಥವಾ ಕಲಹಗಳನ್ನು ಸಂಭವಿಸಬಹುದು ಎಂಬ ಸೂಚನೆ ನೀಡುತ್ತದೆ ಎಂದು ನಂಬುತ್ತಾರೆ. ಇಂತಹ ಸಂದರ್ಭದಲ್ಲಿ ಕುಟುಂಬ ಸದಸ್ಯರು ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಪೂಜಾ ಕೊಠಡಿಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಹಲ್ಲಿ ಕಾಣಿಸಿಕೊಂಡರೆ ಅದನ್ನು ಕೆಲವರು ಶುಭ ಎಂದು ಪರಿಗಣಿಸುತ್ತಾರೆ. ವಿಶೇಷವಾಗಿ ಶುಕ್ರವಾರದಂದು ಹಲ್ಲಿ ಕಾಣಿಸಿಕೊಂಡರೆ ಅದನ್ನು ಲಕ್ಷ್ಮೀದೇವಿಯ ಕೃಪೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದು ಸಂಪತ್ತಿನ ವೃದ್ಧಿ, ಆರ್ಥಿಕ ಸ್ಥಿರತೆ ಮತ್ತು ಕುಟುಂಬದ ಯೋಗಕ್ಷೇಮವನ್ನು ಸೂಚಿಸುತ್ತದೆ. ನೆಲಕ್ಕೆ ಬಿದ್ದರೆ ಹಲ್ಲಿಗಳು ಪದೇ ಪದೇ ನೆಲಕ್ಕೆ ಬೀಳುವುದನ್ನು ಸಹ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಇದು ಸಮೀಪಿಸುತ್ತಿರುವ ತೊಂದರೆ ಅಥವಾ ನಿರೀಕ್ಷಿತ ಕಷ್ಟಗಳ ಸೂಚನೆಯಾಗಿ ಇರುವುದು ಎಂಬ ನಂಬಿಕೆ ಇದೆ. ಬಲಭುಜದ ಮೇಲೆ ಹಲ್ಲಿ ಬೀಳುವುದು ಶುಭವೆಂದು ಹೇಳುತ್ತಾರೆ. ಆದರೆ ತಲೆಯ ಮೇಲೆ ಬೀಳುವುದು ಕಳವಳ ಅಥವಾ ಅಶಾಂತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಹಲ್ಲಿ ಎಲ್ಲೆಲ್ಲಿ ಬಿದ್ದರೆ, ಎಲ್ಲಿ ಕಾಣಿಸ್ಕೊಂಡ್ರೆ ಶುಭ ಅಶುಭ ಅನ್ನೋದ್ರ ಬಗ್ಗೆ ತಿಳಿಸ್ದೆ. ಈಗ ದೀಪ ಹಚ್ಚುವಾಗ ಯಾವ ಎಣ್ಣೆಯನ್ನು ಬಳಸಿ ದೀಪ ಹಚ್ಚಿದರೆ ಶುಭ ಅನ್ನೋದ್ರ ಬಗ್ಗೆ, ಏನೇನು ಉಪಯೋಗ ಅನ್ನೋದ್ರ ಬಗ್ಗೆ ತಿಳಿಸ್ತೇನೆ. ಎಳ್ಳೆಣ್ಣೆ ಹಚ್ಚಿ ದೀಪ ಹಚ್ಚಿದರೆ ಶನಿದೋಷ ನಿವಾರಣೆಯಾಗುತ್ತದೆ. ತುಪ್ಪದ ದೀಪ ಹಚ್ಚಿದರೆ ಸಕಲ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತವೆ. ಸಾಸಿವೆ ಎಣ್ಣೆ ಹಚ್ಚಿದರೆ ಶತ್ರುಕಾಟ ನಿವಾರಣೆಯಾಗುತ್ತದೆ. ಇಪ್ಪೆ ಎಣ್ಣೆ ಹಚ್ಚಿದರೆ ಲಕ್ಷ್ಮೀ ಕೃಪೆಗೆ ಪಾತ್ರರಾಗುತ್ತೇವೆ. ಹರಳೆಣ್ಣೆ ಹಚ್ಚಿದರೆ ಕುಲದೇವರ ಕೃಪೆಗೆ ಪಾತ್ರರಾಗುತ್ತೇವೆ. ಬೇವಿನ ಎಣ್ಣೆಯನ್ನು ಹಾಕಿ ದೀಪ ಹಚ್ಚಿದರೆ ಶಕ್ತಿ ದೇವತೆಯ ಆಶೀರ್ವಾದಕ್ಕೆ ಉತ್ತಮ. ಮಲ್ಲಿಗೆ ಎಣ್ಣೆ ಹಾಕಿ ದೀಪ ಹಚ್ಚಿದರೆ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ಮನೆ ದೇವರು ಕನಸಲ್ಲಿ, ಯಾವ್ಯಾವ ದೇವರು ಕನಸಲ್ಲಿ ಬಂದರೆ ಏನು ಉಪಯೋಗ ಅನ್ನೋದ್ರ ಬಗ್ಗೆ ತಿಳಿಸ್ತೇನೆ. ಮನೆ ದೇವರು ಕನಸಲ್ಲಿ ಬಂದರೆ ಹರಕೆ ತೀರಿಸಬೇಕು, ಹರಕೆ ಇನ್ನೂ ಬಾಕಿ ಉಳಿಸ್ಕೊಂಡಿದ್ದೀರಾ ಅಂತ ಅರ್ಥ. ಬ್ಯಾಂಕ್ನಲ್ಲಿ ಹಣ ಜಮಾ ಮಾಡುವ ಕನಸು ಬಿದ್ದರೆ ಆರ್ಥಿಕ ಸಂಕಷ್ಟ ಬರುತ್ತದೆ ಎನ್ನುವ ಅರ್ಥ. ಹಾವು ಕನಸಿನಲ್ಲಿ ಬಂದರೆ ಸಂಪತ್ತು ಸಿಗುವ ಸೂಚನೆ. ಪೂರ್ವಜರು ಕನಸಿನಲ್ಲಿ ಬಂದರೆ ನಿಮಗೆ ಆಶೀರ್ವಾದ ಮಾಡುವುದಕ್ಕೆ ಇಲ್ಲ ಯಾವುದೋ ವಿಚಾರವನ್ನು ನೆನಪಿಸಿಕೊಳ್ಳುವುದಕ್ಕೆ ಬಂದಿರುತ್ತಾರೆ. ದೇವರು ಕನಸಿನಲ್ಲಿ ಬಂದರೆ ದೈವಿ ಕೃಪೆ ನಿಮ್ಮ ಮೇಲೆ ಇದೆ, ಒಳ್ಳೆಯದಾಗುತ್ತೆ ಅಂತ ಅರ್ಥ. ಚಿನ್ನ ಸಿಕ್ಕಂತೆ ಕನಸಿನಲ್ಲಿ ಬಿದ್ದರೆ ನಿಮ್ಮ ಸಂಪತ್ತಿಗೆ ಹಾನಿ ಉಂಟಾಗುತ್ತಿದೆ ಎಂದು ಅರ್ಥ. ಮಗು ಕನಸಿನಲ್ಲಿ ಬಂದರೆ ಒಳ್ಳೆಯ ವಿಷಯ ನಡೆಯುತ್ತದೆ ಎಂದು ಅರ್ಥ. ಮನೆಯಲ್ಲಿ ಅರಿಶಿಣ ಕುಂಕುಮ ಚೆಲ್ಲಿದರೆ ಅದು ಅಶುಭ ಅಂತ ಹೇಳ್ತಾರೆ. ಅದು ಖಂಡಿತವಾಗಿ ತಪ್ಪು ತಿಳುವಳಿಕೆ. ಮನೆಯಲ್ಲಿ ಅರಿಶಿಣ ಕುಂಕುಮ ಚೆಲ್ಲಿದರೆ ಅದು ಶುಭ ಸಂಕೇತ. ಏಕೆಂದರೆ ಹೆಣ್ಮಕ್ಳಿಗೆ ಅರಿಶಿಣ ಹಚ್ತೀವಿ, ಮದುವೆ ಟೈಮಲ್ಲಿ ಮೈ ನೆರೆದಾಗ ಅರಿಶಿಣ ಹಚ್ತೀವಿ, ಆವಾಗ ಅದು ಕೆಳಗೆ ಬಿದ್ದೇ ಬೀಳುತ್ತೆ. ಅದನ್ನು ನಾವು ಅಶುಭ ಅಂತ ಹೇಳೋಕ್ಕಾಗೋದಿಲ್ಲ ಅಲ್ವಾ. ಹಂಗಾಗಿ ಅದು ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತ. ಮತ್ತು ನಾವು ಹೋಲಿಯನ್ನು ಆಡುತ್ತೇವೆ. ಹೋಲಿ ಆಡಬೇಕಾದ್ರೂ ಸಹ ಅರಿಶಿಣ ಕುಂಕುಮ ಬಣ್ಣಗಳಲ್ಲಿ ಬಂದೇ ಬರುತ್ತೆ. ಅದು ಸಹ ಹೋಲಿ ಆಡಬೇಕಾದ್ರೆ ಚೆಲ್ಲುತ್ತೆ. ಹಾಗೂ ನಾವು ಅದನ್ನು ಶುಭ ಅಲ್ವಾ, ಅಶುಭ ಅಂತ ಹೇಳಬಾರ್ದು. ಏಕೆಂದರೆ ಅದು ಸಹ ಶುಭದ ಸಂಕೇತ ಅಂತಲೇ ಹೇಳ್ಬೋದು. ಮನೆಗೆ ಯಾರಾದರೂ ಅತಿಥಿಗಳು ಬರ್ತಾರೆ, ಸಮೃದ್ಧಿ ಆಗುತ್ತೆ ಅನ್ನೋದರ ಸಂಕೇತ.